ಇಂದಿನ ವಿಡಿಯೋ ಶಿವ ಸಹಸ್ರನಾಮದ 76ನೇ ಸ್ತೋತ್ರದ ಬಗ್ಗೆ. ಶಿವ ಸಹಸ್ರನಾಮದ 76ನೇ ಸ್ತೋತ್ರವು ಹೀಗಿದೆ. ವಿಭುವರ್ಣ ವಿಭಾವಿ ಚ ಸರ್ವಕಾಮ ಗುಣವಹ ಪದ್ಮನಾಭೋ ಮಹಾಗರ್ಭ ಚ ಚಂದ್ರವಕ್ತ್ರೋ ನೀಲೋ ನಲಃ. ಈ ಸ್ತೋತ್ರದಲ್ಲಿ ಶಿವನ 8 ನಾಮಗಳಿವೆ. ಈಗ ಶಿವನ ಈ 8 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ: ಓಂ ವಿಭವೇ ನಮಃ. ಈ ಶಿವನಾಮದ ಅರ್ಥ: 3 ಲೋಕಗಳ ಅಧಿಪತಿಯಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 2ನೇ ನಾಮ ಹೀಗಿದೆ: ಓಂ ವರ್ಣ ವಿಭಾವಿನೇ ನಮಃ. ಈ ಶಿವನಾಮದ ಅರ್ಥ: ಬಹು ವರ್ಣಮಯ ತೇಜಸ್ಸನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 3ನೇ ನಾಮ ಹೀಗಿದೆ: ಓಂ ಸರ್ವಕಾಮ ಗುಣಾಹಯ ನಮಃ. ಈ ಶಿವನಾಮದ ಅರ್ಥ: ಎಲ್ಲರಿಗೂ ಇಷ್ಟವಾಗುವ ಗುಣಗಳನ್ನು ಸೃಷ್ಟಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 4ನೇ ನಾಮ ಹೀಗಿದೆ: ಓಂ ಪದ್ಮನಾಭಾಯ ನಮಃ. ಈ ಶಿವನಾಮದ ಅರ್ಥ: ಕಮಲವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿರುವ ಅಥವಾ ವಿಷ್ಣುವಿನ ರೂಪದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಹೀಗಿದೆ: ಓಂ ಮಹಾಗರ್ಭಾಯ ನಮಃ. ಈ ಶಿವನಾಮದ ಅರ್ಥ: ಪ್ರಳಯದ ಸಮಯದಲ್ಲಿ ಎಲ್ಲವನ್ನು ತನ್ನ ಹೊಟ್ಟೆಯಲ್ಲಿ ಹೊತ್ತಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಹೀಗಿದೆ: ಓಂ ಚಂದ್ರವಕ್ತ್ರಾಯ ನಮಃ. ಈ ಶಿವನಾಮದ ಅರ್ಥ: ಚಂದ್ರನ ಮುಖವನ್ನು ಹೋಲುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಹೀಗಿದೆ: ಓಂ ಅನಿಲಾಯ ನಮಃ. ಈ ಶಿವನಾಮದ ಅರ್ಥ: ತನ್ನನ್ನು ಆಜ್ಞಾಪಿಸುವ ಯಾವುದೇ ದೇಹವನ್ನು ಹೊಂದಿರದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 8ನೇ ನಾಮ ಹೀಗಿದೆ: ಓಂ ಅನಾಲಾಯ ನಮಃ. ಈ ಶಿವನಾಮದ ಅರ್ಥ: ಅತ್ಯುನ್ನತ ಶಕ್ತಿಯನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 8 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವ ಸಹಸ್ರನಾಮದ 77ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.